ಹೀಗೆ ಒಂದು ಶೆಟ್ಟಿಯ ದಿನಸಿ ಅಂಗಡಿಗೆ ಒಬ್ಬ ಕಡು ಬಡವ ಬಂದು ರೇಷನ್ನ ತಗೊಳ್ತಾನೆ. ತೊಗೊಂಡಾದ್ಮೇಲೆ ಎಲ್ಲ ಲೆಕ್ಕ ಮಾಡಿಸಿದಾಗ ಅವನ ಹತ್ರ 10 ರೂಪಾಯಿ ಕಡಿಮೆ ಇರುತ್ತೆ. ಆಗ ಬಡವ ಹೇಳ್ತಾನೆ, ಅಣ್ಣ ನನ್ನ ಹತ್ರ 10 ರೂಪಾಯಿ ಕಡಿಮೆ ಇದೆ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನು ಕೊಡ್ತೀನಿ, ಈಗ ಈ ರೇಷನ್ ಕೊಡಿ ಅಂತ. ಆಗ ಶೆಟ್ಟಿ ತುಂಬ ಕಠೋರವಾಗಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಬೇಕಾದರೆ ಆ 10 ರೂಪಾಯಿಗೆ ಯಾವುದಾದ್ರೂ ಒಂದು ಐಟಮ್ನ ಕಡಿಮೆ ಮಾಡಿ ನಿನಗೆ ಕೊಡ್ತೀನಿ ಅಂತ ಅಂದಾಗ ಇತ್ತ ಕಡೆಯಿಂದ ಬಡವ ಹೇಳ್ತಾನೆ, ಅಣ್ಣ ಈಗ 4-5 ದಿನದಿಂದ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೂ ಊಟ ಮಾಡಿಲ್ಲ ಅಣ್ಣ, ಅದಕ್ಕೋಸ್ಕರ ಬೆಳಗ್ಗೆಯಿಂದ ಕೆಲಸ ಮಾಡಿ ಇದನ್ನು ತೊಗೊಂಡು ಬಂದು ನಿನ್ನ ಹತ್ರ ರೇಷನ್ ತೊಗೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಕೊಡಿ ಅಂತ ಕೇಳಿದಾಗ ತಕ್ಷಣ ಅಷ್ಟು ಕಠೋರವಾದ ವ್ಯಕ್ತಿ ಬೇಗ ಹೌದಾ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ತಟ್ಟೆಗೆ ಅನ್ನ ಹಾಕ್ಕೊಂಡು ತೊಗೊಂಡು ಬಂದು ಬಡವನಿಗೆ ಕೊಡ್ತಾನೆ, ಊಟ ಮಾಡು ಅಂತ ಹೇಳಿ. ಆಗ ಬಡವ ಹೇಳ್ತಾನೆ, ಇಲ್ಲ ಅಣ್ಣ, ನನ್ನ ಕುಟುಂಬನ ಬಿಟ್ಟು ನಾನು ಊಟ ಮಾಡಲ್ಲ, ನನಗೆ ದಯವಿಟ್ಟು ರೇಷನ್ ಕೊಡಿ, ನನಗೆ ಈ ಊಟ ಬೇಡ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ನೀನು ಊಟ ಮಾಡು, ನಿನ್ನ ಕುಟುಂಬಕ್ಕೂ ನಾನು ಊಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಹೇಳಿದಾಗ, ಇಲ್ಲ ನಾನು ಅವ್ರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ಅಂದಾಗ ಒಂದು ಬ್ಯಾಗ್ ತುಂಬ ಊಟನ ಪ್ಯಾಕ್ ಮಾಡಿಕೊಂಡು ಆ ಬಡವನಿಗೆ ಕೊಡ್ತಾನೆ ಶೆಟ್ಟಿ, ರೇಷನ್ ಮಾತ್ರ ಕೊಡಲ್ಲ. ಇದನ್ನೆಲ್ಲ ಗಮನಿಸಿದ ಅವನ ಶೆಟ್ಟಿಯ ಮಗ ಹತ್ರ ಬಂದು ಕೇಳ್ತಾನೆ, ಅಪ್ಪ ನಾನು ಅಷ್ಟೊತ್ತಿಂದ ಎಲ್ಲದನ್ನು ಗಮನಿಸ್ತಾ ಇದ್ದೆ, ಅವನು 10 ರೂಪಾಯಿ ಕಡಿಮೆ ಇದೆ ರೇಷನ್ ಕೊಡಿ ಅಂತ ಕೇಳಿದ್ರು ನೀವು ರೇಷನ್ ಕೊಡಲಿಲ್ಲ, ಆದರೆ ಅವನು ಮನೆ ಮಂದಿ ಎಲ್ಲ ಹಸ್ಕೊಂಡಿದ್ದಾರೆ ಅಂತ ಅಂದ ತಕ್ಷಣ ನೀವು ಭೂರಿ ಭೋಜನನೇ ಪ್ಯಾಕ್ ಮಾಡಿಕೊಟ್ರಿ, ಇದು ಏನಪ್ಪ ಅಂತ ಹೇಳ್ಬಿಟ್ಟು ಮಗ ಕೇಳ್ತಾನೆ. ಆಗ ಶೆಟ್ಟಿ ಹೇಳ್ತಾನೆ, ಹೌದು ಮಗ, ಯಾವಾಗಲೂ ನಾವು ವ್ಯವಹಾರ ಮಾಡಬೇಕಾದ್ರೆ ದಾನನ ನೆನಪಿಸ್ಕೋಬಾರ್ದು, ದಾನ ಮಾಡಬೇಕಾದ್ರೆ ವ್ಯವಹಾರನ ನೆನಪಿಸ್ಕೋಬಾರ್ದು ಅಂತ ಹೇಳಿ. ಇದು ಎಷ್ಟು ನಿಜ ಅಲ್ವಾ? ಮನುಷ್ಯತ್ವ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನೋದಕ್ಕೆ ಈ ಶೆಟ್ಟಿನೂ ಕೂಡ ಒಂದು ನಿದರ್ಶನ ಆದರು. ನೀವೇನಂತೀರಾ?